ವೀಕ್ಷಕರೇ, ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ. ಹೋಳಿ ಹುಣ್ಣಿಮೆಯ ದಿನದಂದು ಬರ್ತಾ ಇರುವಂತಹ ಈ ಚಂದ್ರಗ್ರಹಣ ಬಹಳಷ್ಟು ಎಫೆಕ್ಟಿವ್. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಬೀಳುವಂತಹ ಪರಿಣಾಮಗಳೇನು, ಫಲಾನುಫಲಗಳೇನು, ಇದರಿಂದ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು, ಜೊತೆಗೆ ಈ ರಕ್ತ ಚಂದ್ರಗ್ರಹಣ ಅಂದರೆ ಎಷ್ಟು ಎಫೆಕ್ಟಿವ್, ಹೆಸರೇ ಹೇಳುವಂತೆ ಭಯವನ್ನು ತರುತ್ತಾ ಇದು, ಈ ಎಲ್ಲ ಪ್ರಶ್ನೆ ಗೊಂದಲಗಳು ನಿಮ್ಮಲ್ಲೂ ಇರ್ಬೋದು. ಇದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಮಣಿಕಂಠ ಭಟ್ಟ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೇ ಸರ್ವವಿದ್ಯಾ ಪ್ರದಾಭವ ವಿದ್ಯಾಂ ದೇಹಿ ಯಶೋ ದೇಹಿ ಕವಿತ್ವಂ ದೇಹಿ ದೇವಿ ಮೇ ಮೂಢತ್ವಂಚ ಹರೇ ದೇವಿ ತ್ರಾಹಿ ಮಾಂ ಶರಣಾಗತಂ. ಸರಸ್ವತ್ಯೈ ನಮಃ, ಗಣಾಧಿಪತಯೇ ನಮಃ, ಸದ್ಗುರುಭ್ಯೋ ನಮಃ. ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರುಜಿ, ನಾನು ಆಗಲೇ ಹೇಳ್ತಿದ್ದಂತೆ ಒಂದಷ್ಟು ಜನರಿಗೆ ಇಲ್ಲಿ ಗೊಂದಲಗಳು ಉಂಟಾಗ್ಬಿಡುತ್ತೆ. ಏನಿದು ರಕ್ತ ಚಂದ್ರಗ್ರಹಣ ಅಂದರೆ ಹೆದರ್ಕೊಬೇಕಾ, ಬ್ಲಡ್ ಮೂನ್, ಜೊತೆಗೆ ಇದರಿಂದ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಇದೆಲ್ಲವೂ ಬರುತ್ತೆ. ಗುರುಜಿ, ಮೊದಲಿಗೆ ರಕ್ತ ಚಂದ್ರಗ್ರಹಣ ಅದರದ ಒಳ್ಳೆ ಮತ್ತು ಕೆಟ್ಟದನ್ನು ಹೇಳೋದಾದರೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಮುಖ್ಯವಾಗಿ ಈ ಗ್ರಹಣ ಸಂಭವ ಆಗುವಂಥದ್ದು ಇದು ನೈಸರ್ಗಿಕ ಪ್ರಕ್ರಿಯೆ. ಪ್ರತಿ ವರ್ಷವೂ ಸಾಮಾನ್ಯವಾಗಿ ಗ್ರಹಣಗಳು ಆಗ್ತಾನೇ ಇರುತ್ತೆ. ಅದಕ್ಕೆ ಸಾಮಾನ್ಯ ಜನಗಳು ಹೆಚ್ಚಿಗೆ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಈ ಗ್ರಹಣ ವಿಶೇಷ ಏನು, ಬೇರೆ ಗ್ರಹಣಕ್ಕಿಂತ ಈ ಗ್ರಹಣ ಹೇಗೆ ಭಿನ್ನವಾಗಿದೆ ಅನ್ನೋದು ಚಿಂತನೆ ಮಾಡೋದಾದರೆ, ಪ್ರಮುಖವಾಗಿ ಇವತ್ತು ನಡೀತಾ ಇರುವಂಥ ಗ್ರಹಣ ಏನು ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಚಂದ್ರನ ಸ್ವರೂಪವು ನಮಗೆ ತಾಮ್ರದ ಆಕಾರವಾಗಿ, ತಾಮ್ರದ ಬಣ್ಣವಾಗಿ, ತಾಮ್ರದ ಕೆಂಪು ಬಣ್ಣವಾಗಿ ನಮಗೆ ಗೋಚಾರ ಆಗುತ್ತೆ. ಈ ಕೆಂಪು ಬಣ್ಣವಾಗಿ ನಮಗೆ ಗೋಚಾರ ಆಗೋದ್ರಿಂದ ಇದನ್ನು ಈ ರೀತಿಯಾಗಿ ಹೆಸರು ಸೂಚಿಸಲಾಗಿದೆ. ಪ್ರಮುಖವಾಗಿ ಇದರ ಪರಿಣಾಮ ಹೇಗೆ, ಪ್ರಮುಖವಾಗಿ ಈ ಒಂದು ಗ್ರಹಣ ನಡೆಯೋದ್ರಿಂದ ಏನೇನೆಲ್ಲ ಪರಿಣಾಮ ಅಂತ ನಾನು ಪ್ರಮುಖವಾಗಿ ಕೂತ್ಕೊಂಡು ಚಿಂತನೆ ಮಾಡ್ತಾ ಇದ್ದಾಗ ನಾನು ಮೊದಲು ಇತಿಹಾಸಕ್ಕೆ ಹೋಗೋಣ ಅಂತ ಒಂದು ಸತಿ ನೋಡಿದೆ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ದಿನ ಗ್ರಹಣ ಸಂಭವ ಆಗಿದೆ ಆ ದಿನಾಂಕ ಎಲ್ಲ ಒಂದು ಲಿಸ್ಟ್ ಮಾಡಿದ್ವಿ. ಅದೇ ದಿನದ 15 ದಿನ ಮುಂಚೆ ಮತ್ತು 15 ದಿನ ಆದಮೇಲೆ ನಮ್ಮ ಭೂಮಿಯಲ್ಲಿ ಏನೇನೆಲ್ಲ ವಿಚಾರಗಳು ನಡೆದಿದೆ ಇದನ್ನು ನಾವು ಪಟ್ಟಿ ಮಾಡಿದಾಗ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಾಯಿತು. ಏನು ಅಂತಂದರೆ, ಈ ಗ್ರಹಣ ಸಂಭವಕ್ಕಿಂತ ಮುಂಚೆ ಅಥವಾ ಆದಮೇಲೆ 15 ದಿನದಲ್ಲಿ ಇಡೀ ಜಗತ್ತಿನಲ್ಲಿ ಎಷ್ಟೋ ಯುದ್ಧಗಳು ಶುರುವಾಗಿದೆ, ಮತ್ತು ಎಷ್ಟೋ ಅಗ್ನಿ ಅವಘಡಗಳಾಗಿದೆ, ಮತ್ತು ಪೂರ್ವದಲ್ಲಿ ಇದಕ್ಕಿಂತ 5-6 ವರ್ಷಕ್ಕೆ ಮುಂಚೆ ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಂಡಿವೆ, ಅದರಿಂದ ಜನಗಳಿಗೆ ತೊಂದರೆ ಉಂಟಾಗಿದೆ. ಈ ರೀತಿಯಾಗಿ ಈ ಗ್ರಹಣದ ಪ್ರಭಾವ ಇಡೀ ನಮ್ಮ ಬ್ರಹ್ಮಾಂಡ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಭೂಮಿಯಲ್ಲಿ ವಾಸಿರುವಂಥ ಎಲ್ಲ ಚರಾಚರ ವಸ್ತುಗಳ ಮೇಲೂ ಕೂಡ ಬೀಳ್ತಾ ಇದೆ, ಭೂಮಿ ಮೇಲೂ ಬೀಳ್ತಾ ಇದೆ. ಅದರ ಪ್ರಭಾವ ನಮ್ಮ ಮೇಲೂ, ಸಾಮಾನ್ಯ ಜನಗಳ ಎಲ್ಲರ ಮೇಲೂ ಕೂಡ ಅದರ ಪ್ರಭಾವ ಇದ್ದೇ ಇರುತ್ತೆ. ಈ ರೀತಿಯಾಗಿದೆ. ಗುರುಜಿ, ಹಾಗಾದರೆ ಈ ಹಿಂದೆ ಬಂದಂತಹ ಗ್ರಹಣಗಳ ಸಂದರ್ಭದಲ್ಲೂ ಯುದ್ಧಗಳೆಲ್ಲ ನಡೆದಿದೆ ಅಂತ ಹೇಳಿ, ಈಗಲೂ ಸದ್ಯಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯ ಕೂಡ ವಾರ್ ಶುರುವಾಗ್ತಾ ಇದೆ. ಹಾಗಾದರೆ ಈ ಒಂದು ಯುದ್ಧಕ್ಕೂ ಈ ಗ್ರಹಣಕ್ಕೂ ಸಂಬಂಧ ಇರುತ್ತಾ? ಖಂಡಿತ. ನಾನೊಂದು ನಿಮಗೆ ಉದಾಹರಣೆ ಹೇಳೋದಂತಾದರೆ, ಇದು ಎಲ್ಲ ಸಾಮಾನ್ಯ ಜನಗಳಿಗೂ ಕೂಡ ಗ್ರಹಿಸುವಂಥ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಸಾಮಾನ್ಯವಾಗಿ ಈ ಪೌರ್ಣಮಿಯ ದಿನಗಳಲ್ಲಿ ಸಮುದ್ರದ ಏರಿಳಿತ ಹೆಚ್ಚಾಗಿರುತ್ತೆ, ಹೌದಲ್ವಾ? ಗೊತ್ತಿರೋದೇ ಅದೆಲ್ಲ. ಅದೇ ರೀತಿ ಅಮಾವಾಸ್ಯೆಯ ಸಮಯದಲ್ಲಿ ಕಮ್ಮಿ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಆ ಚಂದ್ರನ ಆಕರ್ಷಣಾ ಶಕ್ತಿ ನೀರಿನ ಮೇಲೆ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಅಲೆಯ ಉಬ್ಬರಗಳು ಹೆಚ್ಚಾಗುತ್ತೆ ಅಂತ, ಹೌದಲ್ವಾ? ಅಂದರೆ ಎಷ್ಟೋ ಯೋಜನೆಗಳ ದೂರ ಇರುವಂಥ ಚಂದ್ರಗ್ರಹಣದ ಪ್ರಭಾವ ಭೂಮಿಯಲ್ಲಿರುವಂಥ ಸಾಮಾನ್ಯ ಒಂದು ಜಲದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಅಂದರೆ, ಅದೇ ರೀತಿಯಾಗಿ ಇನ್ನು ನಮ್ಮ ಮನುಷ್ಯನ ದೇಹದಲ್ಲಿ ಪ್ರಮುಖವಾಗಿ 73% ನೀರಿನ ಕಂಟೆಂಟ್ ಇದೆ ಅಂತ ಹೇಳ್ತಾರೆ. ವಾಟರ್ ಕಂಟೆಂಟ್ 73 to 75% ಇದೆ ಅಂತ ಹೇಳ್ತಾರೆ. ಇದು ವಿಜ್ಞಾನ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಸೊ ಆ ನೀರಿನ ಅಂಶಗಳೇ ಒಳಗೊಂಡಿರುವಂಥ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೋ ಇಲ್ವೋ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋ ವಿಚಾರ. ಅಂದರೆ ಇದು ಸಂಪೂರ್ಣವಾಗಿ ಯಾವುದೇ ಒಂದು ವಿಚಾರ
ಇದು ಕೇವಲ ನಮ್ಮ ಭೂಲೋಕದಲ್ಲಿ ಆಗ್ತಾ ಇಲ್ಲ, ಎಲ್ಲೋ ಆಕಾಶದಲ್ಲಿ ಆಗ್ತಾ ಇರೋದು ಅಂದಿದ ತಕ್ಷಣ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋಗಿಲ್ಲ. ಖಂಡಿತ ಅದು ಪರಿಣಾಮ ಸಾಮಾನ್ಯ ವ್ಯಕ್ತಿಗಳಿಗೆ ಈ ರೀತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇದರ ಹಿನ್ನೆಲೆಯಾಗಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವರ ಸ್ಥಿತಿಗೆ ತಕ್ಕಂತೆ ಒಂದು ಮಾನಸಿಕವಾಗಿ ಮತ್ತೆ ಭೌತಿಕವಾಗಿ ವ್ಯತ್ಯಾಸ ಆಗುವಂತ ವಿಚಾರಗಳು. ಅದರಿಂದ ಅವ್ರಿಗೆ ಒಂದು ಇಷ್ಟು ದಿನ ಇಲ್ಲದೆ ಇರುವಂತ ಯೋಚನೆ, ಯುದ್ಧದ ಯೋಚನೆ ಈಗ ಯಾಕೆ ಬಂತು, ಈ ಸಮಯದಲ್ಲಿ ಯಾಕೆ ಬಂತು, 6 ತಿಂಗಳು ಮುಂಚೆ ಬರ್ಬೋದಾಗಿತ್ತಲ್ಲ, ಇವನ್ನೆಲ್ಲ ಯೋಚನೆ ಮಾಡಿದಾಗ ಖಂಡಿತ ಅದ ಪ್ರಭಾವ ಎಲ್ಲರ ಮೇಲೂ ಇದ್ದೇ ಇರುತ್ತೆ ಅಂತ ನಾವು ಪರಿಗಣಕ್ಕೆ ತಗೊಬೇಕಾಗತ್ತೆ. ಇನ್ನು ಗುರೂಜಿ, ಈ ಬಾರಿಯ ಚಂದ್ರಗ್ರಹಣ ಅಂದ್ರೆ ದ್ವಾದಶ ರಾಶಿಗಳ ಮೇಲೆ ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡಕು? ಪ್ರಮುಖವಾಗಿ ನಾನು ಈ ದ್ವಾದಶ ರಾಶಿಗಳನ್ನ ತಗೊಳಕ್ಕಿಂತ ಮುಂಚೆ ಈ ಗ್ರಹಗಳ ಸ್ಥಿತಿಗತಿಯನ್ನು ನೋಡಿ ನಾನು ನಿಮಗೆ ವಿಚಾರ ತಿಳಿಸ್ತಾ ಇದ್ದೀನಿ. ಅಂದ್ರೆ ಈಗ ಈ ಗ್ರಹಣ ಶುರುವಾಗುವಂತ ಸಮಯ ಏನಿದೆ, ಈ ಸಮಯದಲ್ಲಿ ಪ್ರಮುಖವಾಗಿ ಕುಂಭರಾಶಿಯಲ್ಲಿ ಚತುರ್ಗ್ರಹ ಯೋಗ ಸೃಷ್ಟಿಯಾಗಿದೆ. ರವಿ, ಬುಧ, ಅಂಗಾರಕ ಮತ್ತೆ ರಾಹು, ಈ 4 ಗ್ರಹಗಳು ಈ ಕುಂಭರಾಶಿಯಲ್ಲಿ ಸ್ಥಿತರಾಗಿದೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ಗುರು ವೃಷಭ ರಾಶಿಯಲ್ಲಿ ಮತ್ತೆ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಈ ರೀತಿಯಾಗಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಅಂದರೆ, ಉಚ್ಚ ಕ್ಷೇತ್ರದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ, ಮತ್ತೆ ಶನಿ ಕೂಡ ಯುತಿ ಇದೆ. ಈ ರೀತಿಯಾಗಿದ್ದಾಗ ಯಾವ ರೀತಿ ಪ್ರಭಾವ ಬೀರುತ್ತೆ ಮನುಷ್ಯನ ಮೇಲೆ, ಅಥವಾ ಪ್ರಮುಖವಾಗಿ ನಮ್ಮ ಬ್ರಹ್ಮಾಂಡದ ಮೇಲೆ, ಅಂದರೆ ನಮ್ಮ ಭೂಮಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದಾದರೆ ನೋಡಿ, ರಾಹು ಮತ್ತು ಅಂಗಾರಕ ಯುತಿ ಎಲ್ಲಿದೆ, ಎಲ್ಲಿ ಸಂಭವಿಸುತ್ತೆ, ಆ ಸಮಯದಲ್ಲೆಲ್ಲ ಸಾಮಾನ್ಯವಾಗಿ ಜನಗಳಿಗೆ ಆವೇಶ ಹೆಚ್ಚಾಗುವಂಥದ್ದು, ಮತ್ತೆ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗುವಂಥದ್ದು, ಮತ್ತೆ ಯಾವುದೇ ಒಂದು ಕೆಲಸಗಳು ತ್ವರಿತವಾಗಿ ಫಲ ಕೊಡುವಂಥದ್ದು ವಿಶೇಷವಾಗಿ, ಮತ್ತೆ ಜನಗಳಿಗೆ ಉದ್ವೇಗ ಆವೇಶ ಹೆಚ್ಚಾಗುವಂಥದ್ದು. ಆ ಉದ್ವೇಗ ಆವೇಶ ಹೆಚ್ಚಾದ್ರೆ ಏನಾಗುತ್ತೆ, ಬೆಳಗ್ಗೆಯಿಂದ ನಿಮ್ ಟಿವಿನಲ್ಲೇ ತೋರಿಸ್ತಾ ಇದ್ದೀರಾ ಎಷ್ಟು ಜಗಳ ಆಗ್ತಾ ಇದೆ ಅಂತ, ಹೌದಲ್ವಾ? ಸೊ ಇದಕ್ಕೆಲ್ಲ ಕಾರಣ ಹೇಗೆ, ಈ ರೀತಿಯಾಗಿ ಗ್ರಹಗಳ ಸಂಯೋಗನೇ ಕಾರಣ ಆಗುತ್ತೆ. ಮತ್ತೆ ಮುಖ್ಯವಾಗಿ ಬುಧಾದಿತ್ಯ ಯೋಗ ಕೂಡ ಇದೆ. ಅದೇ ರೀತಿ ಚಂದ್ರ ಮತ್ತೆ ಕೇತು ಸ್ಥಿತನಾಗ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಅಸ್ಥಿರತೆ ಉಂಟಾಗುವಂಥದ್ದು ಜನಗಳಿಗೆ. ಅದಷ್ಟೇ ಅಲ್ಲ, ಇದು ಇನ್ನೊಂದು ಶುಭ ವಿಚಾರ ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳಿಗೆ ಜನಗಳಿಗೆ ಒಲವು ಜಾಸ್ತಿ ಆಗುವಂಥದ್ದು. ಈ ರೀತಿ ಪ್ರಭಾವಗಳು ಬೀಳುತ್ತೆ. ಮತ್ತೆ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಅದರಿಂದ ಏನಂದ್ರೆ ಭಕ್ತಿ, ಜನಗಳಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗುವಂಥದ್ದು, ಮತ್ತೆ ಕಲೆ ಮತ್ತೆ ಸಂಗೀತ ಇತ್ಯಾದಿಗಳ ಕಡೆ ಆಸಕ್ತಿ ಹೆಚ್ಚಾಗುವಂಥದ್ದು, ಈ ವಿಚಾರಗಳು ಕೂಡ ನಡೆಯುವಂಥದ್ದು ನಮ್ಮ ಭೂಮಿಯಲ್ಲಿ ಅಥವಾ ಭಾರತ ದೇಶದಲ್ಲಿ ಇರುವಂಥದ್ದು ಇದೆ. ಮತ್ತೆ ಜನಗಳಿಗೆ ನಾನು ಮೊದಲೇ ತಿಳಿಸಿದಾಗೆ ಆಧ್ಯಾತ್ಮಿಕ ವಿಚಾರ ಹೆಚ್ಚಾಗುವಂಥದ್ದು, ಮತ್ತೆ ಧ್ಯಾನ ಮಾಡುವಂಥದ್ದು, ತಪಸ್ಸು ಮಾಡುವಂಥ ಈ ವಿಚಾರಗಳು, ಆಲೋಚನೆಗಳು ಮನುಷ್ಯರಿಗೆ ಸಾಮಾನ್ಯವಾಗಿ ಬರುತ್ತೆ. ಯಾಕಂದ್ರೆ ದಿನ ಬೆಳಗ್ಗೆ ಎದ್ದು ಈ ರೀತಿ ಜಗಳ ಮನಸ್ತಾಪ ನೋಡ್ತಾ ಇದ್ರೆ ನಮ್ಗೆ ಯಾರಿಗೇ ಆಗಲಿ ನೆಮ್ಮದಿ ಅನ್ನೋದು ಮುಖ್ಯ, ಹೌದಲ್ವಾ? ಎಷ್ಟೇ ಐಶ್ವರ್ಯ ಇದ್ರು, ಎಷ್ಟೇ ಸಂಪತ್ತಿದ್ರು ಮನುಷ್ಯನ ಪ್ರಮುಖವಾಗಿ ಬೇಕಾಗಿರೋದೇನು ನೆಮ್ಮದಿ, ಹೌದಲ್ವಾ? ಅಷ್ಟಿಲ್ಲ, ನೆಮ್ಮದಿ ಒಂದಿಲ್ಲ ಅಂದ್ರೆ ಅಷ್ಟಿದ್ರು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆ ನೆಮ್ಮದಿ ಎಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಆ ವಿಚಾರವಾಗಿ ಹೋಗ್ತಾರೆ. ನೆಕ್ಸ್ಟ್ ಇದನ್ನ ದ್ವಾದಶ ರಾಶಿಗಳ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಓಕೆ ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು